ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭವಂದನ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ, ನಾನು ಇವಾಗ ಧಾರವಾಡಕ್ಕೆ ಹೋಗ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡೋ ಸಮಯ, ಹೊರಡೋಣ ಇವಾಗ. ನಾವಿವಾಗ ಆರ್ಯಭಟ್ಟ ಟೆಕ್ ಪಾರ್ಕಲ್ಲಿ ಇದ್ದೀವಿ. ಆರ್ಯಭಟ್ಟ ಟೆಕ್ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಕಂಪ್ನೀಸ್ ಆಗಿದ್ದಾವೆ. ಒಂದು ಮೆಕ್ಯಾನಿಕಲ್ ರಿಲೇಟೆಡ್ ಒಂದು, ಅದಾದಮೇಲೆ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಒಂದು, ಆಮೇಲೆ ಐಮೆರಿಟ್ ಅಂತ ಯಾವುದೋ ಒಂದು ಹೊಸ ಕಂಪ್ನಿ ಆಗಿದೆ. ಅದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡಿರ್ತಾರಂತೆ. ಮೊನ್ನೆ ಹುಡುಗರ ಮೇಟ್ ಆಗಿದೆ. ಮತ್ತು ಕೆಲವೊಂದು BPSಗಳೆಲ್ಲ ಇದೆ. ಬಟ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆ ನವಂಬರ್ ಕೂಡ. ಇದೇನು ನೋಡ್ತಿದ್ದೀರಿ ನೀವು, ಲಾ ಯೂನಿವರ್ಸಿಟಿ ಕ್ಯಾಂಪಸ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದಾ. ಎಲ್ಲ ಸ್ಟೂಡೆಂಟ್ಸು ಬರ್ತಾರಲ್ಲಿ ಮಾರ್ನಿಂಗ್ ಕಾಲೇಜ್ ಸ್ಟಾರ್ಟ್ ಆದಾಗ. ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ. ನಾವಿವಾಗ ಮೇನ್ ರೋಡಿಗೆ ಕನೆಕ್ಟ್ ಆದ್ವಿ. ನಾವು ಆನ್ ದಿ ವೇ ಟು ಧಾರವಾಡ ಇದ್ದೇವೆ. ಧಾರವಾಡ ರೀಚ್ ಆಗೋಕ್ಕೆ ನಾವು ಒಂದು 30 ಮಿನಿಟ್ಸ್ ಆಗೈತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ರೋಡ್ಗಳನ್ನೆಲ್ಲ. ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಷ್ಟೊಂದು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಬೇರೆ ಡ್ರೆಸ್ ಹಾಕ. ಅಲ್ಲಿ ನೀವು ನೋಡ್ತಿದ್ದೀರಿ, ನವಲೂರಲ್ಲಿ ಕ್ರಾಸಿಂಗ್ ಹಾಕಿದ್ದಾನೆ, ಗೂಡ್ಸ್ ಟ್ರೈನ್ ನಿಂತಿದೆ, ಲೋಡಿಂಗ್ ಮಾಡ್ತಿದ್ದಾರೆ ಅಲ್ಲೇ. ಯಪ್ಪ ಬಿಸಿಲು ಮಾತ್ರ ಬೆಂಕಿ ಐತಿ. ಇಷ್ಟೊಂದು ಬಿಸಿಲು ಐತಿ ಇವತ್ತು ಯಾಕೋ. ಇನ್ನೂ ಮಾವಿನ ಹಣ್ಣಿನ ಸೀಸನ್ ಮುಗಿದಿಲ್ಲ. ಎಲ್ಲ ಕಡೆನೂ ಮಾವಿನ ಹಣ್ಣನ್ನು ಮಾರುತ್ತಾರ. ಚೆನ್ನಾಗಿದೆ, ನೋಡೋಣ. ಲಾಸ್ಟ್ ಟೈಮ್ ನಾನು ಮಾರ್ಕೆಟ್ ಹೋದಾಗ ಮಾವಿನ ಹಣ್ಣು ಚೆನ್ನಾಗಿತ್ತು, ರೇಟು ತುಂಬ ಕಡಿಮೆ ಇತ್ತು. ಗಾಂಧಿನಗರದಲ್ಲಿದ್ದೇವೆ. ಗಾಂಧಿನಗರ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಮಾಲ್ ಕಾಂಪ್ಲೆಕ್ಸ್. ಮೊದಲು ನೋಡಿದ್ರೆ ಏನೇನು ಇರಲಿಲ್ಲ, ಬರೀ ಖಾಲಿ ಖಾಲಿ ಇತ್ತು. ನಾವಿವಾಗ ಐನಾಕ್ಸ್ ಹತ್ರ ಇದ್ದೇವೆ ಧಾರವಾಡದ. ಚೆನ್ನಾಗಿದೆ ಮತ್ತು ಹೊರಗಡೆ ಸೂಪರ್ ಆಗಿದೆ. ಜಸ್ಟ್ ನಾವು ಟೋಲ್ನಾಕನ್ನು ರೀಚ್ ಆದ್ವಿ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಲೊಕೇಶನ್ನ ರೀಚ್ ಆಗ್ತೇವೆ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಇರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಕಡೆ ಹಲಸಿನ ಹಣ್ಣು ಮಾರಾಕತ್ತಾರ. ಟೈಮ್ ಇವಾಗ 1 ಗಂಟೆ ಆಗಿದೆ. ನಾ ಧಾರವಾಡದಲ್ಲಿರೋ ಶೇಷಗಿರಿ ಖಾನಾವಳಿಗೆ ಊಟಕ್ಕೆ ಬಂದಿದ್ದೀನಿ. ಖಾನಾವಳಿ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ, ಒಳಗಡೆ ಊಟ ಯಾವ ಥರ ಇದೆ ಅನ್ನೋದನ್ನ ಹೇಳ್ತೀನಿ. ಹಾಗಿದ್ರೆ ಇವಾಗ ಹೊರಡೋಣ ಇವಾಗ.
ಇಲ್ಲಿ ನೀವು ನೋಡ್ತಿದ್ದೀರಿ ಪಾರ್ಸಲ್ ಆರ್ಡರ್ ಸಿಕ್ಕಾಪಟ್ಟೆ ಇರುತ್ತೆ ಇವಾಗ. ಹೊರಗಡೆ ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ, ಪಾರ್ಸಲ್ ಕೊಡ್ತಾ ಇದ್ದಾರೆ, ಬಟ್ ಕ್ವಿಕ್ ಸರ್ವಿಸ್ ಇದೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ಇಲ್ಲಿ ಫುಡ್ ಭಾಳ ಲೈಕ್ ಮಾಡ್ತಾರೆ ಶೇಷಗಿರಿ ಖಾನಾವಳಿಯಲ್ಲಿ. ಒಂದು ಮೀಲ್ಸ್ ಪ್ರೈಸ್ ಬಂದ್ಬಿಟ್ಟು 80 ರುಪೀಸ್ ಇರ್ತೈತಿ. 2 ರೊಟ್ಟಿ ಕೊಡ್ತಾರೆ, ಆಮೇಲೆ ಅದ್ರ ಜೊತೆ ಒಂದು ಬೌಲ್ ರೈಸ್ ಕೊಡ್ತಾರೆ, 2 ಥರ ಪಲ್ಯ ಕೊಡ್ತಾರೆ, ಸಲಾಡ್ ಕೊಡ್ತಾರೆ. ಆಮೇಲೆ ಇದೇನಪ್ಪ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಿದ್ರೆ ನೀವು ಹಾಗಲಕಾಯಿ ಉಪ್ಪಿನಕಾಯಿ ಇದೆ, ಹಾಗಲಕಾಯಿ ಉಪ್ಪಿನಕಾಯಿ ಇದೆ, ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ. ಅದ್ರ ಒಂದು ಬೌಲ್ ರೈಸ್ ಕೊಡ್ತಾರೆ, ಕೆಂಪು ಚಟ್ನಿ ಕೊಡ್ತಾರೆ, ಆಮೇಲೆ ಶೇಂಗಾ ಚಟ್ನಿ ಕೊಡ್ತಾರೆ. ಇದೇನು ನೋಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಳ ಫೇಮಸ್ ಇದೆ, ಇದನ್ನು ಕೊಡ್ತಾರೆ. ಒಂದು ಮೀಲ್ ಊಟ ಮಾಡಿದ್ರೆ ಭರ್ಜರಿ ಊಟ ಆಗ್ತೈತಿ, ಹೊಟ್ಟೆ ಸಫಿಷಿಯೆಂಟ್ ಆಗ್ತೈತಿ, ಆಮೇಲೆ ಖುಷಿಯಿಂದ ಮನೆಗೆ ಹೋಗ್ಬೋದು. ಇವಾಗ ನಾನು ಟೇಸ್ಟ್ ಹೆಂಗಿದೆ ಹೇಳ್ತೀನಿ, ಹಾಗೆ ಸ್ಟಾರ್ಟ್ ಮಾಡೋಣ. ಒಂದು ವೇಳೆ ನೀವೇನಾದ್ರೂ ರೈಸ್ ಜಾಸ್ತಿ ಊಟ ಮಾಡ್ತಿದ್ದಾರೆ, ರೈಸ್ ಮಾತ್ರ ಅನ್ಲಿಮಿಟೆಡ್ ಇರ್ತೈತಿ, ಎಷ್ಟು ಬೇಕಾದ್ರೂ ರೈಸ್ ಊಟ ಮಾಡ್ಬೋದು. ರೊಟ್ಟಿ ಮತ್ತು ಏನಿದೆ ಹೋಳಿಗೆ ಮಾತ್ರ ಅದು ಲಿಮಿಟೆಡ್ ಇರ್ತೈತಿ. ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ. ಕ್ವಾಲಿಟಿ ಕ್ವಾಂಟಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಟೇಸ್ಟ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ರಿಯಲಿ ವಿಲ್ ಎಂಜಾಯ್ ಅಂತ ಹೇಳ್ತೀನಿ. ಒಂದ್ಸಲ ನೀವೇನೋ ಧಾರವಾಡಕ್ಕೆ ಬಂದ್ರೆ ಶೇಷಗಿರಿ ಖಾನಾವಳಿಗೆ ವಿಸಿಟ್ ಮಾಡಿರಿ, ಟೇಸ್ಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನಮ್ಮನ್ನು ಫಾಲೋ ಮಾಡೋದು ಮರಿಬೇಡಿ. ಇದೇನು ಕಾಂಬಿನೇಷನ್ ಇದೆಯಲ್ಲ, ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದೇನಿದ್ದ ರೊಟ್ಟಿ ಜೊತೆ ಮಾತ್ರ ಹ್ಯಾವಿಕಿ ಕೊಡ್ತೈತೆ. ಇವಾಗ ನಾವು ರೊಟ್ಟಿ ಹಿಂಗೆ ಹರ್ಕೊಂಡು ಪಲ್ಯ ಜೊತೆ ಹಿಂಗೆ ಕಲಿಸ್ಕೊಂಡು ಹಿಂಗೆ ಮೊಸಳೆ ಒಳಗೆ ಎದ್ಕೊಂಡು ಹಿಂಗೆ ತಿಂದ್ರೆ ಫೀಲ್ ಏನೈತಲ್ಲ, ಸೂಪರ್ ಫೀಲ್ ಅಂತ ಹೇಳ್ತೀನಿ. ರಿಯಲಿ ಎಂಜಾಯ್ ಮಾಡ್ತೀರಿ. ಅದ್ರ ಜೊತೆ ನಿಮ್ಮೊಂದು ಆನಿಯನ್ ತಿನ್ನೋಣ. ಫೈನಲಿ ನಾವು ರೊಟ್ಟಿ ಮತ್ತು ಹೋಳಿಗೆ ತಿಂದಾಯ್ತಾ, ಅದಾದ್ಮೇಲೆ ಇವಾಗ ರೈಸ್ ತಿನ್ನಾಗ್ತದೆ. ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಇವಾಗ ರೈಸ್ ಹಾಕಿದ್ದಾರೆ, ರೈಸ್ ಜೊತೆ ಸಾಂಬಾರು ಹಾಕಿದ್ದಾರೆ. ಸ್ಮೆಲ್ ಮಾತ್ರ ಘಮ್ ಅನ್ನೋದೈತಿ ಸಾಂಬಾರ್ದ. ಸಾಂಬಾರು ಟೇಸ್ಟ್ ಏನಿದೆಯಲ್ಲ, ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದಾರೆ. ವರ್ತ್ ಫಾರ್ ದ ಮನಿ ಅಂತ ರಿಯಲಿ ಎಂಜಾಯ್ ಮಾಡ್ತೀರಿ. ಬರ್ರಿ, ವಿಸಿಟ್ ಮಾಡಿರಿ, ಟೇಸ್ಟ್ ಮಾಡಿರಿ. ಅದಾದ್ಮೇಲೆ ಸ್ವಲ್ಪ ಉಪ್ಪಿನಕಾಯಿ ತಿನ್ನ. ಸೂಪರ್ ಕಾಂಬಿನೇಷನ್. ಊಟ ಎಲ್ಲ ಆಯಿತಾ? ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಮಜ್ಜಿಗೆ ಕುಡೀನಿ ಇವಾಗ. ಫೈನಲಿ ಊಟ ಎಲ್ಲ ಆಯಿತಾ? ಹೊಟ್ಟೆ ಅಂತೂ ಸಫಿಷಿಯೆಂಟ್ ಕೊಟ್ಟೈತಂತ. ಇನ್ನೊಂದು ಏನು ಹೇಳೋದಪ್ಪ ಅಂತಂತಂದ್ರೆ, ಊಟನ ನೀವು ಎಂಜಾಯ್ ಮಾಡ್ತೀರಿ. ಊಟ ಆದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೇಮ್ ಮನೆ ಥರನೇ ಫೀಲಿಂಗ್ ಬರುತ್ತೆ. ಮನೇಲಿ ಯಾವ ಥರ ಊಟ ಮಾಡಿದ್ರೆ ಫೀಲ್ ಆಗ್ತೈತೆ ಅದೇ ಥರ ಫೀಲ್ ಬರುತ್ತೆ. ಮಸ್ತಾಗಿತ್ತು ಅಂತ ಹೇಳ್ತೇನೆ. ಇವಾಗ ಟೈಮ್ ಆಗಿದೆ, ನಾವಿಲ್ಲಿಂದ ಹೊಡ್ತೀವಿ. ಇವಾಗ ಟೈಮ್ ಹೋಗಿದಾಗ ಗೊತ್ತಾಗಿಲ್ಲ, ಹಂಗೆ ಊಟ ಮಾಡ್ಕೊಂಡು ಕುಂದ್ಬಿಟ್ಟೇವೆ. ನಾವಿವಾಗ ಏಟು ಲಿಂಗಾಯತ ಭವನ ಆಗ್ತದೆ ಹಳ್ಯಾಳ್ ನಾನು ಇವತ್ತು ಧಾರವಾಡದ ಶ್ರೀನಗರ ಹಳ್ಯಾಳ್ ರೋಡಲ್ಲಿರೋ ಶಿವಸಾಗರ್ ರೆಸ್ಟೋರೆಂಟಿಗೆ ಬಂದಿದ್ದೇನೆ. ಇವಾಗ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ಯಾವ ಥರ ಇರ್ತೈತೆ ಫುಡ್ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಅದೇ ಹೊರಡೋಣ ಇವಾಗ. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದಾ. ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ ಜೊತೆನೇ ಬರ್ಬೋದು. ಸಖತ್ತಾಗಿದೆ ಮಾತ್ರ. ನಾನಿವತ್ತು ಶಿವಸಾಗರ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಇದರ ಲೊಕೇಶನ್ ಬಂದುಬಿಟ್ಟು ಹಳ್ಯಾಳ್ ರೋಡ್, ಧಾರವಾಡ. ಲ್ಯಾಂಡ್ಮಾರ್ಕ್ ಬಂದುಬಿಟ್ಟು ಲಿಂಗಾಯತ್ ಭವನ ಅಪೋಸಿಟ್ ಬರ್ತೈತೆ. ಇದು ಬಂದುಬಿಟ್ಟು ಪ್ಯೂರ್ ವೆಜ್ ಸಿಗ್ತೈತಿಲ್ಲ. ಫ್ಯಾಮಿಲಿ ರೆಸ್ಟೋರೆಂಟ್. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ, ಮತ್ತು ಫುಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸೋಯಾ ಚಾಪ್ಸ್ಟಿಕ್ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿದ್ದೀರಿ, ಇದು ಪನ್ನೀರ್ ಗುರುಗುರ.
ಇದು ನೋಡ್ತಿದ್ರಿ ಇದು ವೆಜಿಟೇಬಲ್ ಕಸ್ತೂರಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರಿ ಇದು ಸೋಯಾ ಚಿಲ್ಲಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿದ್ರಿ ಇದು ಪಾಲಕ್ ಕಿಚಡಿ ಇದೆ. ಇದು ನೋಡ್ತಿದ್ರಿ ಇದು ಚೀಸ್ ಗಾರ್ಲಿಕ್ ನಾನ್, ಇದು ಪನೀರ್ ಪಾಪಡಿ ಮಸಾಲ. ಫ್ರೆಂಡ್ಸ್ ನಾವು ಇವಾಗ ಶಿವಸಾಗರ್ ರೆಸ್ಟೋರೆಂಟ್ ಅಲ್ಲಿ ಇದ್ದೇವೆ. ಶಿವಸಾಗರ್ ರೆಸ್ಟೋರೆಂಟ್ ಸ್ಪೆಷಲ್ ಡಿಶ್ ಏನಪ್ಪಾ ಅಂತಂದ್ರೆ ಸೋಯಾ ಚಾಪ್ ಟಿಕ್ಕಾ. ಪರ್ಫೆಕ್ಟ್ ಆಗಿ ಮಿಶ್ರಣವನ್ನ ಮಿಕ್ಸ್ ಮಾಡಿ ಇದಕ್ಕೆಲ್ಲ ಕೋಟಿಂಗ್ ಮಾಡಿಬಿಟ್ಟ ತಂದೂರಿ ಸೀಕೊಳಗೆ ಹಾಕಿ ತಂದೂರಿ ಬಟ್ಟೆ ಒಳಗೆ ಇಡ್ತಾರ. ಬಟ್ಟೆ ಒಳಗೆ ಇಟ್ಟು ಏನ್ ಮಾಡ್ತಾರ, ಸ್ವಲ್ಪ ಬಿಡ್ತಾರ, ಬಿಟ್ಟು ಹೊರಗಡೆ ತೆಗಿತಾರ. ಹೊರಗಡೆ ತೆಗೆದ ಪ್ಲೇಟಿಗೆ ಹಾಕಿ ನಮಗ್ ಕೊಡ್ತಾರ. ಇದು ಹೆಂಗೈತಿ ಅಂತಂದ್ರೆ ಇದ ಈ ಗ್ರೀನ್ ಚಟ್ನಿ ಒಳಗೆ ತಿಂದ್ರೆ ಟೇಸ್ಟ್ ಜ್ಯೂಸಿ ಆಗಿದೆ. ಮತ್ತು ಇದೇನು ತಂದೂರಿದ ಸಲಾಡ್ ಏನಿದೆಯಲ್ಲ ಮಸ್ತ್ ಕಿಕ್ ಕೊಡತೈತೆ ಅಂತ ಹೇಳ್ಬೋದು. ನೀವು ಒಂದ್ ವೇಳೆ ಶಿವಸಾಗರ್ ರೆಸ್ಟೋರೆಂಟ್ ಬಂದ ಮಸ್ಟ್ ಟ್ರೈ ಮಾಡ್ರಿ ಅಂತ ಸಜೆಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ. ಫ್ರೆಂಡ್ಸ್ ನಾವು ಇವಾಗ ಚೀಸ್ ಗಾರ್ಲಿಕ್ ರೋಟಿನ ಟ್ರೈ ಮಾಡೋಣ. ಮಸ್ತ್ ಟೇಸ್ಟ್ ಐತೆ ಮಾತ್ರ. ಅದ್ರ ಜೊತೆ ನಾವು ಏನು ಮಾಡ್ತೀವಿ, ವೆಜ್ ಕಸ್ತೂರಿನ ಕಾಂಬಿನೇಷನ್ ಕೊಟ್ಟಿದ್ದಾರೆ. ವೆಜ್ ಕಸ್ತೂರಿ ಜೊತೆ ಹಿಂಗೆ ಹಚ್ಕೊಂಡು ತಿಂದ್ರೆ ಇದು ಟೇಸ್ಟ್ ಏನಿದೆಯಲ್ಲ ಅದ್ಭುತ ಅಂತ ಹೇಳ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಸೂಪರ್ ಅಂತ ಹೇಳ್ಬೋದು. ಶಿವಸಾಗರ್ ಹೋಟೆಲ್ ಒಳಗಡೆ ವೆಜ್ ಕಸ್ತೂರಿಗೆ ಅದರದ್ದೇ ಆದ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ತುಂಬ ಜನ ವೆಜ್ ಕಸ್ತೂರಿನ ಕೇಳ್ಕೊಂಡು ಇಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ನನಗೂ ಭಾಳ ಜನ ರೆಫರ್ ಮಾಡಿದ್ರೆ, ಅದಕ್ಕೋಸ್ಕರ ನಾನು ಇದನ್ನ ತೊಗೊಂಡಿನಿ. ಒಂದ್ಸಲ ನೀವೇನಾದರೂ ನೆಕ್ಸ್ಟ್ ಶಿವಸಾಗರ್ ಹೋಟೆಲ್ ಬಂದರೆ ದಯವಿಟ್ಟು ವೆಜ್ ಕಸ್ತೂರಿನ ಮಸ್ಟ್ ಟ್ರೈ ಮಾಡಿರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ನಾವು ಇವಾಗ ಪನ್ನೀರ್ ಊರೆಲ್ಲ ಟೇಸ್ಟ್ ಮಾಡಕತ್ತೀನಿ. ಇದು ಮಾತ್ರ ಟೇಸ್ಟ್ ಮಾತ್ರ ಬೆಂಕಿ ಅಂತ ಹೇಳ್ಬೋದು. ನಾವಿವಾಗ ಸೋಯಾ ಚಿಲ್ಲಿನ ಟ್ರೈ ಮಾಡೋಣ. ಸೋಯಾ ಚಿಲ್ಲಿ ಮಾತ್ರ ಬೇರೆ ಲೆವೆಲ್ ಅಂತ ಹೇಳ್ಬೋದು, ಮಸ್ತಾಗಿದೆ. ನಾವಿವಾಗ ಪನ್ನೀರ್ ಪಾಪಡ್ ಮಸಾಲ ಟ್ರೈ ಮಾಡೋಣ. ಟೇಸ್ಟ್ ಮಾತ್ರ ಸೂಪರ್ ಅಂತ ಹೇಳ್ಬೋದು, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಪಾಲಕ್ ಕಿಚಡಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತೆ, ರಿಯಲಿ ಮಸ್ತ್ ಐತೆ. ನೀವು ಇದನ್ನ ಡೆಫಿನೆಟ್ಲಿ ಲವ್ ಮಾಡ್ತೀರಿ ಮತ್ತು ಎಂಜಾಯ್ ಮಾಡ್ತೀರಿ. ಫೈನಲಿ ಊಟ ಎಲ್ಲ ಆಯಿತಾ? ಊಟ ಎಲ್ಲ ಆದಮೇಲೆ ನಾವು ಪೈನಾಪಲ್ ಜ್ಯೂಸ್ ಆರ್ಡರ್ ಮಾಡಿದ್ವಿ. ಜ್ಯೂಸ್ ಮಾತ್ರ ಗಿಚ್ಚೈತೆ. ಫ್ರೆಂಡ್ಸ್ ನಾನಿವತ್ತು ಶಿವಸಾಗರ್ ರೆಸ್ಟೋರೆಂಟ್ ಬಂದಿದೆ. ಇದ್ರ ಲೊಕೇಶನ್ ಬಂದ್ಬಿಟ್ಟು ಹಳ್ಯಾಳ್ ರೋಡ್ ಲಿಂಗಾಯತ್ ಭವನ ಆಪೋಸಿಟ್ ಬರ್ತೈತೆ. ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ನೀವು ಆ ಫುಡ್ನ ಎಂಜಾಯ್ ಮಾಡ್ತೀರಿ. ಒಂದು ವೇಳೆ ನೀವು ಪ್ಯೂರ್ ವೆಜ್ ಆಗಿದ್ರೆ ಈ ಪ್ಲೇಸ್ ಬೆಸ್ಟ್ ಸೂಟೇಬಲ್ ಆಗ್ತೈತೆ ನಿಮಗೆ. ಟೇಸ್ಟ್ ಮಾತ್ರ ಅಪ್ ಟು ದ ಮಾರ್ಕ್ ಇದೆ. ಡೆಫಿನೆಟ್ಲಿ ನೀವು ಲೈಕ್ ಮಾಡ್ತೀರಿ. ಒಂದ್ಸಲ ಈ ಹೋಟೆಲ್ಗೆ ಬನ್ನಿರಿ, ಇಲ್ಲಿದ್ದ ಫುಡ್ನ ಟೇಸ್ಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ. ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್. ಫ್ರೆಂಡ್ಸ್ ನಾನಿವತ್ತು ಶಿವಸಾಗರದ ರೆಸ್ಟೋರೆಂಟಿಗೆ ಬಂದಿದ್ದೆ. ಊಟನೂ ಆಯಿತು, ಸೂಪರ್ ಆಗಿತ್ತು ಮಾತ್ರ ಫುಡ್. ರಿಯಲಿ ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೇನೆ. ಫೈನಲ್ ಊಟ ಎಲ್ಲ ಆಯಿತು. ಊಟ ಮಾತ್ರ ಸೂಪರ್ ಆಗಿತ್ತು. ಡೆಫಿನೆಟ್ಲಿ ನೀವು ಲೈಕ್ ಮಾಡ್ತೀರಿ. ಪ್ಯೂರ್ ವೆಜಿಟೇರಿಯನ್ ಇದ್ದ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇವಾಗ ನಾವು ಮನೆಗೆ ಹೊರಡ್ತಿದ್ದೀವಿ. ನೈಟ್ ಟೈಮ್ ತುಂಬ ಲೇಟ್ ಆಯಿತು. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.